ಸೊ ಏನು ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ? ಎಲ್ರಿಗೂ ನಮಸ್ತೆ. ಬಂದಿರುವಂಥ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಬಂಧು ಬಳಗ ಅವರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಮೂರು ಕಾರಣ ಇತ್ತು. ಒಂದು ವಿಜಯಮ್ನವ್ರು ಕರಿಬೇಕು ವೇದಿಕೆ ಮೇಲೆ, ಇನ್ನೊಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಕರಿಬೇಕು, ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜಯಮ್ನವರು. ಹೋಗಪ್ಪ, ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಲ್ಲಿ ಹೋಗಿ ಕೆಲಸ ಕೇಳು, ಕೆಲಸನೂ ಕೊಡ್ತಾರೆ, ಸ್ಯಾಲ್ರಿನೂ ಕೊಡ್ತಾರೆ ಅಂತೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ. ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗು ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವ್ರಾಗಲೇ ಹೇಳ್ಬಿಟ್ರು, ನಾನು ಹೇಳೋಣ ಅಂದ್ಕೊಂಡಿದ್ದೆ, ನಾಯಕಿಯಾಗಿ ಮಾಡಿದರು. ಸೊ ಕರೆಕ್ಟಾಗಿ ಆಕ್ಟ್ ಆಗುತ್ತೆ. ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯಿತು. ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು, ನಮ್ಮದೊಂದು ಜರ್ನಿ ಆಯಿತು. ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತಾಯಿದೆ ಸಂಸ್ಥೆಗೆ. ಒಂದು 3000 ಚಿಲ್ಲರೆ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವರು ಫ್ಯೂಚರೆಲ್ಲ ಬೇಕಲ್ವಾ, ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾನು ಹೇಳಿದೆ, ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ. ಎಲ್ಲ ಎಜುಕೇಷನ್ ಮುಗೀತು, ಒಂದೆಲ್ಲ ಬೇರೆ ಕಡೆಯಿಂದೆಲ್ಲೂ ಕೆಲಸದ್ದೆಲ್ಲ ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ ಕೆಲಸದ್ದು. ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀವಿ ನಾವು, ತೊಂದರೆ ಇಲ್ಲ, ಇಲ್ಲೇ ಕೆಲಸ ಮಾಡು ಅಂತೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡ್ತೇನೆ ಮೇಡಮ್. ಟೋಟಲಾಗೆಲ್ಲ ಓದ್ಕೊಂಡಿದ್ದಾಗಲೂ ಮಾಡ್ತಾ ಇದ್ದ, ಅದು ಕಂಟಿನ್ಯೂ ಮಾಡ್ಕೊಂಬಂದ. ಅದಕ್ಕೆ ನಮ್ಮ ಕುಟುಂಬದವರೆಲ್ಲನೂ ಸಾಕ್ಷಿ ಇದ್ದಾರೆ, ಅಥವಾ ನಮ್ಮ ಕುಟುಂಬದವ್ರದ್ದು ಎಲ್ಲರೂ ಸಾಥ್ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು, ವಿಜಿ ಮಾಡ್ಕೊಂಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡಬೇಕು ಇದನ್ನು ನಮ್ಮ ಕಂಪನಿಲೇ ಅಂತ. ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ 6 ಸಿನಿಮಾ ಮಾಡಿದರು. 6 ಪಿಕ್ಚರ್ ಹಿಟ್ ಆಗಿತ್ತು ಆ ಟೈಮಲ್ಲಿ. ಒಲವಿನ ಉಡುಗೊರೆ ಆಗ್ಬೋದು, ಗಣೇಶನ ಮದುವೆ ಆಗ್ಬೋದು, ಗೌರಿ ಗಣೇಶ ಆಗ್ಬೋದು, ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ, ಮೇಡಮ್ ಅವ್ರದ್ದು ನಗು ನಗೋದಲ್ಲಿ, ಲಹರಿ ಅವ್ರಿಗೆ ಗಣೇಶನ್ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿಕೊಟ್ಟಿದ್ರು ನಮ್ಮ ಅಂಕಲ್, ಅದು ಹಿಟ್ ಆಗಿತ್ತು. ಅದಾದಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಸುಮ್ಮನೆ ಆಗಿದ್ದು ಅಂದರೆ, ಸುಮಾರು ಜನ ನನಗೆ ಕೇಳೋದು, ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತೇಳಿ. ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ತೊಗೊಬೇಕಾದ್ರೆ ಒಂದು ಬಲ್ಕಾಗಿ ಹೋಗಿ ತೊಗೊಂಡಿದ್ದು. ಇವತ್ತು ಡೈಲಿ ವೈಸ್ ಬಂದುಬಿಟ್ಟಿದೆ. ನನಗೆ ತುಂಬ ಜನ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ. ಮಾಡ್ಬೋದಾಗಿತ್ತು, ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ. ಆ್ಯಕ್ಚುಲಿ ಒಂದೊಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ನಂಬ್ಕೊಂಡು 4 ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಇದೆ, ಸುರೇಂದ್ರ ಅವ್ರ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಈಗ ಕಳ್ಕೊಂಬಿಟ್ರೆ ತುಂಬ ಹೊಟ್ಟೋಗುತ್ತೆ, ದುಡಿಯೋದು ತುಂಬ ಕಷ್ಟ ಇದೆ ಅಂತೇಳಿ ಮಾಡಲಿಲ್ಲ ಸರ್. ಆಮೇಲೆ ಇವನು ಬಂದು ಕೇಳ್ದ, ಸರಿ ಆಯಿತು ಮಾಡಪ್ಪ, ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ. ಆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಯಾವುದೂ ಉಳಿಸ್ಕೊಂಡಿಲ್ಲ ನಾನು. ಆಯ್ತಾ, ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವೀಣ. ಮಾಡಬೇಕು ಅನ್ನೋ ಆಸೆ ಇತ್ತು, ಕೊಟ್ಟೆ. ಇಲ್ಲ ಮಾಡ್ಯಾರ ಪಾಪ. ಅಲ್ಲೆಲ್ಲ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಬಂದ್ಬಿಡೋ ಅಂತೆ. ಊಟ ಕೊಡ್ಸೋ ಕರೆಕ್ಟಾಗಿದೆ, ಕರ್ಕೊಂಡೋಗಿ ಕೊಡಿಸು ಅಂತ ನಾನು ಹೇಳ್ತಿದ್ದೆ. ನಾನು ಊಟ ತಿಂಡಿಲಿ ಆಮೇಲೆ ಸ್ಯಾಲ್ರಿ ಕೊಡೋಲ್ಲಿ ಯಾವುದು ಕಮ್ಮಿ ಮಾಡಬೇಡಿ ಅಂತೇಳಿ, ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ. ಅವ್ನ ಕೈಲಿ ದುಡ್ಡು ಕೊಟ್ಟಿದ್ದೆ, ಎಲ್ಲ ಪಾಪ ಮಾಡಿಯಾನೆ. ಯಾವುದು ಆ ಥರದ್ದು ಯಾವುದು ದುಂದುವೆಚ್ಚ ಮಾಡಲ್ಲ, ಅದು ಗ್ಯಾರಂಟಿ ಇದೆ. ಸೊ ಹಾಗಾಗಿ ಇವತ್ತು ಒಂದು 20 ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಒಂದು 20 ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡೋದಿರತ್ತೆ 10:30 ಮೇಲೆ. ತುಂಬ ಮನಸ್ಸಿಗೆ ಹತ್ರ ಆಯಿತು. ನೆನ್ನೆ ಮಧ್ಯಾಹ್ನ ಔಟ್ಪುಟ್ಟು ತೊಗೊಂಬಂದಾಗ ಇಲ್ಲೇ ಇದ್ದೆ. ಇಲ್ಲಿ ನೋಡಿದಾಗ ಇನ್ನೂ ತುಂಬಾ ಆಯಿತು. ಕೆಲವು ಲಿಪ್ಸಿಂಕ್ ಆಗ್ತಿರ್ಲಿಲ್ಲ, ನೋಡಪ್ಪ ಅಂತಂದೆ. ಬೆಳಗ್ಗೆವರೆಗೂ ವರ್ಕ್ ಮಾಡಿ ರಾಕ್ಲೈನ್ ಸರ್, ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು ವರ್ಕ್ ಮಾಡಿದ್ದಾನೆ. ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದರೆ, ಪಕ್ಕದಲ್ಲಿದ್ದಾರೆ ಗುರುಗಳು. ಮತ್ತಿಕೆರೆಗೆ ಹೋಗೋವನು, ಆಶೀರ್ವಾದ ತಗೊಳ್ಳೋವನು, ಅವ್ರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ. ಮುಂದೆನೂ ಅವ್ರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ದ. ಬಂದಿರೋಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರೆಗೂ ಬೆಳೆಸ್ತಾನೇ ಬಂದಿರೋಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ, ನಮ್ಮ ರಾಘವೇಂದ್ರ ಚಿತ್ರವಾಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ. ಒಂದೇ ಹೇಳಿದ್ದು ನಾನು, ಸಾವಿತ್ರಿ ಮೇಡಮ್ ನಿನ್ನೆ ರಾತ್ರಿ 10:30 ಫೋನ್ ಮಾಡಿದ್ದೀನಿ, ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ. ಬರ್ತೀನಿ ಅಂದರು. ಶಮಂತ ಎಲ್ಲೋ ಇದೀನಿ ನಾನು, ಬಟ್ ಖಂಡಿತ ಬರ್ತೀನಿ ಅಂದ್ರೆ ಅವ್ರು ನೋಡಿಲ್ಲ. ಈಗ ನೆಕ್ಸ್ಟ್ ತೋರಿಸ್ತೀನಿ. ಸರಸ್ವತಿ ಅವರಿಂದ ಹಿಡಿದು ವಾಸು ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂತಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು, ನಮ್ಮ ಸುರೇಶಣ್ಣ ಅವ್ರ ಸ್ಟುಡಿಯೋ ಇದೆ, ಎಲ್ಲೂ ಮಾಡಬೇಡಪ್ಪ ಅಂತೇಳಿ. ಸುರೇಶಣ್ಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದೇ ಮಾತು ಹೇಳಿ, ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ, ದುಡ್ಡು ಕೊಡದೇ ಬನ್ನಿ ಅಂತಂದರು. ಹಂಗೆ ಹೇಳ್ಬೇಡಿ ಸುರೇಶಣ್ಣ ಅಂತಂದೆ. ಪ್ರತಿಯೊಂದು DI ಇಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟ ಮಾಡಿಕೊಟ್ಟಿದ್ರಿ. ಸುರೇಶ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಜಯ್ ಅವರು ಹಿನ್ನೆಲೆ ಸಂಗೀತ ಆಗ್ಬೋದು. ಹಿನ್ನೆಲೆ ಸಂಗೀತ ಆಗಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ. ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು, ನಮ್ಮ ಪವನ್ ಫ್ರೆಂಡ್ಸು, ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.
ಮತ್ತೆ ಹಿಸ್ಟ್ರಿ ರಿಪೀಟ್ ಆಗಿ ಪತ್ರಿಕಾ ಮಿತ್ರನ ಜೊತೆಗೂಡಿ ಸುಧೀಂದ್ರ